शीतला सस्यश्यामला मातरं वन्दे मातरಂ. ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನನ್ನ ಹೆಸರು ಕೆ ಸೋಮಶೇಖರ, ಸಹ ಪ್ರಾಧ್ಯಾಪಕರು, ವಿಜಯ ಶಿಕ್ಷಣ ಮಹಾವಿದ್ಯಾಲಯ, ಪಾಂಡವಪುರ, ಮಂಡ್ಯ ಜಿಲ್ಲೆ. ಈ ಒಂದು ಸಂಚಿಕೆಯಲ್ಲಿ ನಾನು ಇಬ್ಬರು ಮಹಾನ್ ವ್ಯಕ್ತಿಗಳ ಬಗ್ಗೆ, ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ತಿಳಿಸಲು ಬಯಸುತ್ತೇನೆ. ಒಬ್ಬರು ಅಲ್ಲೂರಿ ಸೀತಾರಾಮರಾಜು, ಮತ್ತೊಬ್ಬರು ಕನಕಲತಾ ಬರುವ ಅವರು. ಭಾರತವು ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತವಾಗಿ ಆಗಸ್ಟ್ 15, 2026ಕ್ಕೆ 79 ವರ್ಷಗಳು ತುಂಬಿ ಈಗ 80ನೇ ವರ್ಷದ ಆಚರಣೆಯಲ್ಲಿದ್ದೇವೆ. ಅನೇಕ ಮಹಾನ್ ನಾಯಕರುಗಳ ತ್ಯಾಗದ ಫಲ ಇಂದು ನಾವು ಅನುಭವಿಸುತ್ತಿರುವ ಸ್ವಾತಂತ್ರ್ಯ. ಪ್ರತಿ ವರ್ಷ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆಯನ್ನು ತುಂಬ ಸಡಗರ ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ. ಆ ದಿನ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ವೀರರನ್ನು ಸ್ಮರಿಸುವುದು ನಿಮ್ಮೆಲ್ಲರ ಆದ್ಯ ಕರ್ತವ್ಯ. ನಾವು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರ ಹೆಸರನ್ನು ಹೇಳುವಾಗ ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಜವಾಹರ್ಲಾಲ್ ನೆಹರು, ಕಿತ್ತೂರು ರಾಣಿ ಚೆನ್ನಮ್ಮ, ಹೀಗೆ ಪ್ರಮುಖ ನಾಯಕರುಗಳ ಹೆಸರುಗಳನ್ನು ನಾವು ಹೇಳ್ತೇವೆ ಅಷ್ಟೇ. ಆದರೆ ಕೆಲವೊಂದು ಮಹಾನ್ ನಾಯಕರುಗಳ ತ್ಯಾಗವನ್ನು ನಾವು ಮರೆತೇ ಬಿಟ್ಟಿರ್ತೀವಿ. ಅಂತಹವರಲ್ಲಿ ಅಲ್ಲೂರಿ ಸೀತಾರಾಮರಾಜು ಅವರ ಸಾಹಸ, ತ್ಯಾಗ, ದೇಶ ಪ್ರೇಮದ ಬಗ್ಗೆ ಮಾಹಿತಿಯನ್ನು ನೀಡೋದಕ್ಕೆ ನಾನು ಬಯಸುತ್ತೇನೆ. ಅಲ್ಲೂರಿ ಸೀತಾರಾಮರಾಜರವರು ಜನಿಸಿದ್ದು ಜುಲೈ 4ನೇ ತಾರೀಕು 1897ರಲ್ಲಿ ವಿಶಾಖಪಟ್ಟಣ ಜಿಲ್ಲೆಯ ಪಾಂಡ್ರಂಗಿ ಎಂಬ ಗ್ರಾಮದಲ್ಲಿ ಜನಿಸಿದವರು. ರಾಜುವಿನ ತಂದೆ ಅಲ್ಲೂರಿ ವೆಂಕಟರಾಮರಾಜು, ತಾಯಿ ಸೂರ್ಯನಾರಾಯಣಮ್ಮ. ಸೀತಾರಾಮರಾಜು ಅವರ ತಂದೆ ಆಗಿನ ಬ್ರಿಟಿಷ್ ಆಳ್ವಿಕೆಯ ಸರ್ಕಾರದಲ್ಲಿ ರಾಜಮಂಡ್ರಿ ಸೆರೆಮನೆಯಲ್ಲಿ ಫೋಟೋಗ್ರಾಫರ್ ಆಗಿ ಕೆಲಸ ಮಾಡ್ತಾಯಿದ್ರು. ಅಲ್ಲೂರಿ ಸೀತಾರಾಮರಾಜು ಬಾಲ್ಯದಿಂದಲೇ ತಮ್ಮ ತಂದೆಯನ್ನು ಆತ್ಮಗೌರವ, ಪರೋಪಕಾರ ಮುಂತಾದ ಗುಣಗಳನ್ನು ಕಲಿತಿದ್ರು. ಪುಟ್ಟ ಬಾಲಕನಾಗಿದ್ದಾಗ ಇವರು ಒಮ್ಮೆ ಆಂಗ್ಲ ಅಧಿಕಾರಿಗೆ ಸೆಲ್ಯೂಟ್ ಹೊಡೆದಕ್ಕೆ ತಮ್ಮ ತಂದೆಯಿಂದ ಪೆಟ್ಟು ತಿಂದು ಇನ್ನು ಯಾವುದೇ ಕಾರಣಕ್ಕೂ ಕೂಡ ಇಂತಹ ಅಧಿಕಾರಿಗಳಿಗೆ ನಮಸ್ಕಾರವನ್ನು ಮಾಡಬಾರದು ಎಂದು ಕಟ್ಟೆಚ್ಚರಿಕೆಯನ್ನು ಕೊಟ್ಟಿದ್ದರು. ದೇಶವನ್ನು ಆಕ್ರಮಿಸಿ ಆಡಳಿತ ನಡೆಸುವ ಆಂಗ್ಲರು ನಮ್ಮ ಶತ್ರುಗಳು ಎಂಬುದನ್ನು ಅರಿತಿದ್ರು. ಇವರ ತಂದೆ ವೆಂಕಟರಾಮರಾಜು ಮಹಾ ದೇಶಭಕ್ತರಾಗಿದ್ದರು. ಮಗನಿಗೆ ದೇಶಭಕ್ತಿಯ ಮೊದಲ ಪಾಠ ಅವರಿಂದಲೇ ನಡೀತು. ಬಾಲ್ಯದಲ್ಲಿ ತಂದೆಯನ್ನು ಕಳೆದುಕೊಂಡ ಸೀತಾರಾಮರಾಜು ನಂತರ ತಂದೆಯ ಊರಾದಂಥ ಭೀಮಾವರಂ ಸಮೀಪದ ಮೊಗುಳ್ಳು ಗ್ರಾಮದಲ್ಲಿ ಚಿಕ್ಕಪ್ಪನಾದ ರಾಮಚಂದ್ರರಾಜು ಎಂಬುವರ ಆಶ್ರಯದಲ್ಲಿ ಬೆಳೆಯಬೇಕಾಗಿ ಬಂತು. ಚಿಕ್ಕಪ್ಪ ಪಶ್ಚಿಮ ಗೋದಾವರಿ ಜಿಲ್ಲೆಯ ನರಸಾಪುರದಲ್ಲಿ ತಹಶೀಲ್ದಾರ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದರು. ಸೀತಾರಾಮರಾಜುವಿಗೆ ಆರ್ಥಿಕವಾಗಿ ನೆರವು ಕೂಡ ಅವರಿಂದ ಸಿಗ್ತಾ ಇತ್ತು. ಕಾಲೇಜು ಶಿಕ್ಷಣಕ್ಕಾಗಿ ತಾಯಿಯ ತವರೂರಾದಂಥ ವಿಶಾಖಪಟ್ಟಣಕ್ಕೆ ಬಂದ ಈತ ಅಲ್ಲಿ AVN ಕಾಲೇಜಿಗೆ ದಾಖಲಾದರು. 1912 ಮತ್ತು 13ರ ವೇಳೆಗೆ ಮೆಟ್ರಿಕ್ ಓದುತ್ತಿದ್ದಾಗಲೇ ಕ್ರಾಂತಿಕಾರಿ ವಿಚಾರಗಳಿಂದ ಪ್ರಭಾವಿತರಾಗಿದ್ದಂಥ ರಾಜು ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಲು ಪಣ ತೊಟ್ಟರು. ತಂದೆ ಕಲಿಸಿದಂಥ ದೇಶಭಕ್ತಿ ಏನಂತಂದರೆ, ಅಲ್ಲೂರಿ ಸೀತಾರಾಮರಾಜು ತಂದೆ ದೇಶಭಕ್ತ ಆಗಿದ್ದರಿಂದ ಮಗನಿಗೆ ದೇಶ ಪ್ರೇಮದ ಪಾಠ ಹೇಳಿಕೊಡ್ತಾ ಬೆಳೆಸಿದರು. ಇವರೊಮ್ಮೆ ಪುಟ್ಟ ಬಾಲಕನಾಗಿದ್ದಾಗ ಆಂಗ್ಲ ಅಧಿಕಾರಿಗೆ ಸೆಲ್ಯೂಟ್ ಹೊಡೆದನ್ನು ನೋಡಿದ ಅವರ ತಂದೆ ಮಗನಿಗೆ ಏಟು ಕೊಟ್ಟು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ನೀನು ಆಂಗ್ಲರಿಗೆ ಸಲಾಂ ಹೇಳಬಾರದು ಎಂದು ಹೇಳಿದರು. ಈಗ ಚಿಕ್ಕ ಪ್ರಾಯದಲ್ಲಿಯೇ ಬ್ರಿಟಿಷರ ವಿರುದ್ಧ ದ್ವೇಷದ ಮನೋಭಾವವನ್ನು ಇವರಲ್ಲಿ ಮೂಡಿಸಿ ದೇಶ ಪ್ರೇಮವನ್ನು ಬೆಳೆಸಿದರು. ಅಲ್ಲೂರಿ ಮೆಟ್ರಿಕ್ ಓದುತ್ತಿದ್ದಾಗಲೇ ಕ್ರಾಂತಿಕಾರಿ ವಿಚಾರಗಳಿಂದ ಪ್ರಭಾವಿತರಾಗಿದ್ದರು. ಕಾಲೇಜು ಶಿಕ್ಷಣದ ಮೂಲಕ ದೇಶ ಪರ್ಯಟನೆಯಲ್ಲಿ ತೊಡಗಿದಾಗ ಅವರಿಗೆ ಅನೇಕ ಕ್ರಾಂತಿಕಾರಿ ನಾಯಕರ ಪರಿಚಯವಾಯಿತು. ಹೀಗಾಗಿ ದೇಶ ಪರ್ಯಟನೆ ಮುಗಿಸಿ ಹಿಂತಿರುಗಿ ಅವರು ಕ್ರಾಂತಿಕಾರಿ ಹೋರಾಟಕ್ಕೆ ಇಳಿದರು. ಇದರ ಜೊತೆಗೆ ಧಾರ್ಮಿಕ ಪ್ರವೃತ್ತಿ ಹುಟ್ಟಿತು. ಸ್ವಾತಂತ್ರ್ಯಕ್ಕಾಗಿ ಹೋರಾಡಬೇಕೆಂಬ ಇಚ್ಛೆ ಪ್ರಬಲವಾಗಿತ್ತು. ತಾನು ಸನ್ಯಾಶ್ರಮ ಸ್ವೀಕರಿಸಿ ತನ್ನ ಜೀವನವನ್ನು ದೇಶ ಸೇವೆ, ಜನಸೇವೆಗಳಲ್ಲಿ ತೊಡಗಿಸಿಕಬೇಕೆಂದು ಪ್ರತಿಜ್ಞೆ ಮಾಡಿದರು. ಈ ದೇಶ, ಅದರ ಸಂಸ್ಕೃತಿ ಇವುಗಳ ಕುರಿತು ಮತ್ತಷ್ಟು ಅರಿಯಲು ಶ್ರೇಷ್ಠ ಗ್ರಂಥಗಳ ಅಧ್ಯಯನ ಮಾಡಿದರು. ಬಿಲ್ಲುವಿದ್ಯೆ, ಕುದುರೆ ಸವಾರಿಗಳಲ್ಲಿ ಪ್ರವೀಣರಾದರು. ಇದೇ ವೇಳೆಗೆ ಬ್ರಿಟಿಷರು ಆದಿವಾಸಿ ಬುಡಕಟ್ಟು ಜನಾಂಗಗಳ ಅರಣ್ಯ ವಿರುದ್ಧ ಕಾಯ್ದೆಯನ್ನು ಜಾರಿಗೆ ತಂದರು. ಇದನ್ನು ವಿರೋಧಿಸಿ ಅಲ್ಲೂರಿ ಕಾನೂನು ಹೋರಾಟಕ್ಕೆ ಸಿದ್ಧರಾದರು. ಬ್ರಿಟಿಷರ ವಿರುದ್ಧದ ಪ್ರತಿಭಟಿಸುವ ಸಲುವಾಗಿ ಆದಿವಾಸಿಗಳನ್ನು ಸಂಘಟಿಸಿ ಹೋರಾಟ ನಡೆಸಿದರು.
ಈ ಕಾರಣದಿಂದಾಗಿ ಮಾನ್ಯಂ ಗುಡ್ಡಗಾಡು ಪ್ರದೇಶದಲ್ಲಿ ನೆಲೆಸಿದಂಥ ಕೋಯ ಹಾಗೂ ಚೆಂಚು ಗುಡ್ಡಗಾಡು ಜನಾಂಗದವರ ಆರಾಧ್ಯ ದೈವ ಅನಿಸ್ಕೊಂಡ್ರು. ಈ ಜನಾಂಗದಲ್ಲಿ ಬೇರು ಬಿಟ್ಟಿದ್ದಂಥ ನರಬಲಿ ಪದ್ಧತಿ ಅನೇಕ ಅನಿಷ್ಟ ಪದ್ಧತಿಗಳನ್ನು ತೊಡೆದು ಹಾಕಿದ್ದಲ್ಲದೆ ಈ ಜನಾಂಗವನ್ನು ಮದ್ಯದ ದಾಸ್ಯದಿಂದ ಮುಕ್ತಿಗೊಳಿಸಿದರು. ಆದಿವಾಸಿಗಳ ಮೇಲೆ ಆಂಗ್ಲರು ಮಾಡುತ್ತಿದ್ದ ದಬ್ಬಾಳಿಕೆಯ ವಿರುದ್ಧ ಸಿಡಿದಿದ್ದರು. ಆದಿವಾಸಿಗಳ ದೊಡ್ಡ ಪಡೆಯನ್ನು ಕಟ್ಟಿಕೊಂಡು ಗೆರಿಲ್ಲಾ ಮಾದರಿನಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡಿ ಅವರ ಶಸ್ತ್ರಾಸ್ತ್ರಗಳನ್ನು ಸಂಪೂರ್ಣ ವಶಪಡಿಸಿಕೊಂಡ್ರು. ಇವರ ಮೇಲೆ ದಾಳಿಗೆ ಅರಣ್ಯಕ್ಕೆ ಬಂದಂಥ ಅನೇಕ ಬ್ರಿಟಿಷ್ ಅಧಿಕಾರಿಗಳನ್ನ ಕೊಂದು ಬ್ರಿಟಿಷರ ಪಾಲಿಗೆ ಸಿಂಹ ಸ್ವಪ್ನವಾದರು. ಇದೇ ವೇಳೆಗೆ ಬ್ರಿಟಿಷರು ಆದಿವಾಸಿ ಬುಡಕಟ್ಟು ಜನಾಂಗಗಳ ವಿರುದ್ಧ ಜಾರಿಗೆ ತಂದ 1882ರ ಅರಣ್ಯ ಕಾಯ್ದೆಯ ಕಾನೂನು ಆತನ ಹೋರಾಟಕ್ಕೆ ವೇದಿಕೆಯಾಯಿತು. ಬ್ರಿಟಿಷರ ವಿರುದ್ಧ ಪ್ರತಿಭಟಿಸುವ ಸಲುವಾಗಿ ಶಿಕ್ಷಣ ತೊರೆದು ಆದಿವಾಸಿಗಳನ್ನು ಸಂಘಟಿಸುವುದರ ಮೂಲಕ ಅವರ ಪರ ಹೋರಾಟಕ್ಕೆ ರಾಜು ಇಳಿದರು. ಅರಣ್ಯ ಕಾಯ್ದೆಯ ಪ್ರಕಾರ ಕಾಡಿನಲ್ಲಿ ವಾಸಿಸುವ ಬುಡಕಟ್ಟು ಜನಾಂಗದ ಆದಿವಾಸಿಗಳು ಮತ್ತು ಪೋಡುಗಳನ್ನು ಅಂದರೆ ಹಳ್ಳಿಗಳನ್ನು ಬಿಟ್ಟು ಬೇರೊಂದೆಡೆಗೆ ವಲಸೆ ಹೋಗಬಾರದು. ಇದು ಆದಿವಾಸಿಗಳ ಸಹಜ ಬದುಕಿನ ಮೇಲೆ ನಿಯಂತ್ರಣ ಹೇರುವ ಕಾನೂನಾಗಿತ್ತು. ಕೃಷಿ ಚಟುವಟಿಕೆ ಮತ್ತು ಪ್ರಾಣಿ ಬೇಟೆ, ಅರಣ್ಯದ ಕಿರು ಉತ್ಪನ್ನಗಳನ್ನು ನಂಬಿ ಬದುಕುತ್ತಿದ್ದ ಈ ಜನ ಬೇಸಾಯಕ್ಕಾಗಿ ಬೇರೆಡೆ ಹೋಗುವುದು ಅನಿವಾರ್ಯವಾಗಿತ್ತು. ಏಕೆಂದರೆ ಅವರು ಒಂದು ಪ್ರದೇಶದಲ್ಲಿ ಒಮ್ಮೆ ಬೆಳೆ ತೆಗೆದ ನಂತರ ಭೂಮಿಯನ್ನು ಹಲವಾರು ವರ್ಷಗಳ ಕಾಲ ಹಾಗೆಯೇ ಬಿಡೋದು ವಾಡಿಕೆಯಾಗಿತ್ತು. ಭೂಮಿಯ ಫಲವತ್ತತೆಯನ್ನು ಕಾಯ್ದುಕೊಳ್ಳುವ ಮತ್ತು ನಿಸರ್ಗಕ್ಕೆ ಎರವಾಗುವ ರೀತಿ ಇದ್ದ ಅವರ ದೇಶಿ ಜ್ಞಾನ ಆದಿವಾಸಿಗಳ ಬದುಕಿನೊಳಗೆ ಪರಂಪರಾನುಗತವಾಗಿ ಬೆಳೆದು ಬಂದಿತ್ತು. ಅಕ್ಷರ ಲೋಕದಿಂದ ವಂಚಿತರಾಗಿ ನಾಗರಿಕತೆಯಿಂದ ದೂರವಾಗಿದ್ದ ಚೆಂಚು ಬುಡಕಟ್ಟು ಜನರ ಪರವಾಗಿ ಅಲ್ಲೂರಿ ಸೀತಾರಾಮರಾಜು ನಡೆಸಿದ ಹೋರಾಟ ಇದೆಯಲ್ಲ, ಅದು ರಂಪಾದಂಗಿ ಅಂತ ಆಂಧ್ರದ ಇತಿಹಾಸದಲ್ಲಿ ದಾಖಲಾಗಿ ಉಳ್ಕೊಳ್ತು. ಈ ಬೆಳವಣಿಗೆಯಿಂದ ವಿಚಲಿತವಾದಂಥ ಬ್ರಿಟಿಷ್ ಸರ್ಕಾರ ಹೇಗಾದರೂ ಮಾಡಿ ಇವರನ್ನು ಸೋಲಿಸಬೇಕು ಅಂತಂದು ಪಣ ತೊಡ್ತು. 1922ರಲ್ಲಿ ಗುಡ್ಡಗಾಡು ಪ್ರದೇಶದಲ್ಲಿ ಹೋರಾಡಿ ಅನುಭವ ಇದ್ದಂಥ ಅಸ್ಸಾಂ ರೈಫಲ್ ಸೇನೆಯನ್ನು ಆಂಧ್ರಕ್ಕೆ ಕರೆಸಿಕೊಳ್ತು. ಸೇನೆಯು ಬಸ್ತಾರ್ ಪ್ರದೇಶದ ಗಡಿಭಾಗದ ಅರಣ್ಯಕ್ಕೆ ಆಗಮಿಸಿದಾಗ ಅರಣ್ಯದಲ್ಲಿ ಭೂಗತನಾಗಿದ್ದುಕೊಂಡು ಹೋರಾಟ ನಡೆಸುತ್ತಿದ್ದ ಸೀತಾರಾಮರಾಜುವನ್ನು 1924ರಲ್ಲಿ ಆಂಧ್ರದ ಪೊಲೀಸ್ ಪಡೆ ಸೆರೆ ಹಿಡಿಯಿತು. ಸೀತಾರಾಮರಾಜುವನ್ನು ಮರವೊಂದಕ್ಕೆ ಕಟ್ಟಿಹಾಕಿ ಅವರೊಬ್ಬ ದರೋಡೆಕೋರನಿಂದ ನಿಂದಿಸಿದರು. ಅದಕ್ಕೆ ಪ್ರತಿಕ್ರಿಯಿಸಿದ ಸೀತಾರಾಮರಾಜು ಮೋಸದಿಂದ ಭಾರತವನ್ನು ಕೊಳ್ಳೆಹೊಡೆಯುತ್ತಿರುವ ನೀವು ದರೋಡೆಕೋರರು ಎಂದು ಅಬ್ಬರಿಸಿದರು. ಕೊನೆಗೆ ಮೇಜರ್ ಗಡಾಲ್ ಅವರನ್ನು ಕೊಲ್ಲಲು ಆಜ್ಞೆಯನ್ನು ಮಾಡ್ತಾನೆ. ಸೀತಾರಾಮರಾಜು ಹೇಳ್ತಾರೆ, ನೀವು ಒಬ್ಬ ರಾಜುವನ್ನು ಕೊಲ್ಲಬಹುದು, ಆದರೆ ನಮ್ಮ ಭಾರತ ಮಾತೆ ಬಂಜೆಯಲ್ಲ. ಅವಳ ರತ್ನ ಗರ್ಭದಲ್ಲಿ ಕೋಟ್ಯಂತರ ರಾಜುಗಳು ಹುಟ್ಟಿ ನಿಮ್ಮ ಹುಟ್ಟಡಗಿಸುತ್ತಾರೆ. ಒಂದಲ್ಲ ಒಂದು ದಿನ ನೀವು ಇಲ್ಲಿಂದ ತೆರಳಲೇಬೇಕಾಗುತ್ತದೆ ಎಂದು ಗುಡುಗಿದ್ರು. ಕೊನೆಗೆ ಅವರನ್ನು ಮೇ 7ನೇ ತಾರೀಕು 1924ರಂದು ಕೊಯ್ಯೂರಿನಲ್ಲಿ ಅಮಾನುಷವಾಗಿ ಗುಂಡಿಕ್ಕಿ ಅವರನ್ನು ಕೊಲ್ಲಲಾಗ್ತದೆ. ಆದಿವಾಸಿಗಳ ಮತ್ತು ಉತ್ತರ ತೆಲಂಗಾಣದ ಜನರ ಬಾಯಲ್ಲಿ ಮಾನ್ಯಂ ಈರುಡು ಅರಣ್ಯದ ನಾಯಕ ಎಂದು ಕರೆಸಿಕೊಳ್ಳುವ ಈ ಹುತಾತ್ಮರ ಬಗ್ಗೆ ಸ್ವಾತಂತ್ರ್ಯ ನಂತರ ಅಸ್ತಿತ್ವಕ್ಕೆ ಬಂದ ಸರ್ಕಾರ ಒಡಿಶಾ, ಮಧ್ಯಪ್ರದೇಶ, ಛತ್ತೀಸ್ಗಢ, ಮಹಾರಾಷ್ಟ್ರ ರಾಜ್ಯಗಳ ಗಡಿಗೆ ಹೊಂದಿಕೊಂಡಂತೆ ಇರುವ ಅರಣ್ಯ ಪ್ರದೇಶಕ್ಕೆ ಅಲ್ಲೂರಿ ಸೀತಾರಾಮರಾಜು ಅರಣ್ಯ ವಲಯ ಅಂತ ಘೋಷಣೆಯನ್ನು ಮಾಡಿ ಗೌರವವನ್ನು ಕೊಟ್ಟಿದೆ. ವಿಶಾಖಪಟ್ಟಣ ನಗರದ ಕಡಲತಡಿಯ ರಸ್ತೆಗೆ, ಆ ಬೀಚ್ ರೋಡ್ಗೆ ಸೀತಾರಾಮರಾಜುನ ಹೆಸರನ್ನು ಇಟ್ಟು ಅವರ ಪ್ರತಿಭೆಯನ್ನು ಸಹ ಅಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಭಾರತ ಸರ್ಕಾರ 1997ರಲ್ಲಿ ಅಲ್ಲೂರಿ ಸೀತಾರಾಮರಾಜು ಅವರ ಜನ್ಮ ಶತಾಬ್ದಿಯ ಅಂಗವಾಗಿ ಅಂಚೆ ಚೀಟಿಯನ್ನು ಕೂಡ ಹೊರತತ್ತು. ಸೀತಾರಾಮರಾಜು ಇನ್ಯಾವ ದೇಶದಲ್ಲಾದರೂ ಜನಿಸಿದರೆ ಇಲ್ಲಿಗಿಂತಲೂ ಹೆಚ್ಚು ಗೌರವ ಪಡೆಯುತ್ತಿದೆ ಎಂದು ಸುಭಾಷ್ ಚಂದ್ರ ಬೋಸ್ರವರು ಒಂದು ಕಡೆ ಮಾತನಾಡ್ತಾರೆ. ಇಂಥ ಮಹಾನ್ ನಾಯಕನ ಬಗ್ಗೆ, ಅಪ್ರತಿಮ ನಾಯಕನ ಬಗ್ಗೆ ನಾವು ಇಂದಿನ ಒಂದು ಸಂಚಿಕೆಯಲ್ಲಿ ತಿಳಿದುಕೊಂಡ್ವಿ. ಮತ್ತೊಬ್ಬರು ಸ್ವಾತಂತ್ರ್ಯ ಹೋರಾಟಗಾರರು, ಅತ್ಯಂತ ಕಿರಿಯ ವಯಸ್ಸಿನ ಧೀರ ಮಹಿಳೆ
ಕನಕಲತಾ ಬರುವಾ ಅವರ ಬಗ್ಗೆ ಒಂದು ಕಿರುಪರಿಚಯವನ್ನು ನಾವು ಮಾಡಿಕೊಳ್ಳೋಣ. ಅಸ್ಸಾಂನ ಪ್ರಸಿದ್ಧ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರ್ತಿ ಕ್ವಿಟ್ ಇಂಡಿಯಾ ಚಳವಳಿಯ ಸಂದರ್ಭದಲ್ಲಿ ರಾಷ್ಟ್ರಧ್ವಜವನ್ನು ಹಿಡಿದು ಮುಂಚೂಣಿಯಲ್ಲಿದ್ದು ಬ್ರಿಟಿಷರ ಪೊಲೀಸರ ಗೋಲಿಬಾರ್ಗೆ ಬಲಿಯಾದ ಕೇವಲ 17 ವರ್ಷದ ವಯಸ್ಸಿನ ಧೀರ ಮಹಿಳೆ ಕನಕಲತಾ ಬರುವಾ ಅವರು. ಭಾರತದ ಸ್ವಾತಂತ್ರ್ಯ ಹೋರಾಟವು ಮುಖ್ಯವಾಗಿ ಪುರುಷರ ಅತ್ಯುನ್ನತ ತ್ಯಾಗಗಳ ಬಗ್ಗೆ ಮಾತನಾಡ್ತದೆ. ಹೋರಾಟದ ಸಮಯದಲ್ಲಿ ಪುರುಷರನ್ನು ಬಂಧಿಸಿದಾಗ ಹೆಚ್ಚಿನ ಸಂಖ್ಯೆಯ ಮಹಿಳೆಯರು ಹೊರಬಂದು ಚಳುವಳಿಯಲ್ಲಿ ಭಾಗವಹಿಸಿದರು. ಭಾರತೀಯ ಇತಿಹಾಸವು ಹೆಚ್ಚಾಗಿ ಅರುಣಾ ಅಸಫ್ ಅಲಿ, ಸರೋಜಿನಿ ನಾಯ್ಡು, ಸುಚೇತಾ ಕೃಪಲಾನಿ ಮತ್ತು ಇನ್ನೂ ಅನೇಕ ಮಹಿಳೆಯರ ಕೊಡುಗೆಗಳನ್ನ ಉಲ್ಲೇಖಿಸುತ್ತದೆ. ಆದಾಗ್ಯೂ ತನ್ನ ಹದಿಹರೆಯದಲ್ಲಿ ಹುತಾತ್ಮರಾದಂಥ ಕನಕಲತಾ ಬರುವಾ ಮಾಡಿದ ತ್ಯಾಗದ ಬಗ್ಗೆ ಬಹಳ ಕಡಿಮೆ ಜನರಿಗೆ ಮಾತ್ರ ತಿಳಿದಿದೆ. ಕನಕಲತಾ ಬರುವಾ ಅವರು ಡಿಸೆಂಬರ್ 22, 1924 ಅಸ್ಸಾಂನ ಸೋನಿತ್ಪುರ ಜಿಲ್ಲೆಯ ಗೋಹಕ್ಪುರ ಉಪವಿಭಾಗದ ಬರಂಗಾಬರಿ ಗ್ರಾಮದಲ್ಲಿ ಜನಿಸಿದಂಥವರು. ಅವರು ಕೃಷ್ಣಕಾಂತ ಬರುವಾ ಮತ್ತು ಕೊರ್ನೇಶ್ವರಿ ಬರುವಾಗೆ ಜನಿಸಿದರು. ಅವರ ಪೂರ್ವಜರು ಹಿಂದಿನ ಅಹೋಂ ರಾಜ್ಯದ ದೋಲಖರಿಯಾ ಬರುವಾ ರಾಜ್ಯಕ್ಕೆ ಸೇರಿದವರು. ಅವರ ತಂದೆ ರೈತರಾಗಿದ್ದರು. ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಭರಂಗ್ಬರಿ ಶಾಲೆಯಿಂದ ಪಡೆದರು. ಅವರು 5ನೇ ವಯಸ್ಸಿನಲ್ಲಿ ಅನಾಥರಾದರು ಮತ್ತು ಚಿಕ್ಕ ವಯಸ್ಸಿನಿಂದಲೇ ತಮ್ಮ ಜೀವನ ಮತ್ತು ಮನೆಯ ಜವಾಬ್ದಾರಿಗಳನ್ನು ವಹಿಸಿಕೊಂಡರು. ಬಹುಶಃ ಅವಳ ಅಸಹಾಯಕ ಸ್ಥಿತಿಯಿಂದಾಗಿ ಅವರು ಬಾಲ್ಯದಿಂದಲೂ ಜವಾಬ್ದಾರಿಯುತ ಮನಸ್ಸನ್ನು ಹೊಂದಿದ್ದರು ಮತ್ತು ಆ ಮನಸ್ಸು ನಂತರ ರಾಷ್ಟ್ರದ ಉದ್ದೇಶಕ್ಕಾಗಿ ತನ್ನ ಜೀವನವನ್ನು ಮುಡುಪಾಗಿಡಲು ಪ್ರೇರೇಪಿಸಿತು. ಹೀಗಾಗಿ ಕನಕಲತಾ ಬರುವಾ ಅವರಿಗೆ ದೇಶ ಸೇವೆ ಮಾಡುವ ತಮ್ಮ ಕನಸನ್ನು ನನಸಾಗಿಸಿಕೊಳ್ಳುವ ಅವಕಾಶ ಸಿಕ್ತು. 17ನೇ ವಯಸ್ಸಿನಲ್ಲೇ ಅವರು ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ಸೇರಲು ಪ್ರೇರೇಪಿಸಲ್ಪಟ್ಟರು. ಅವರು ಆಜಾದ್ ಹಿಂದ್ ಫೌಜ್ಗೆ ಸೇರಲು ಬಯಸಿದರು. ಆದರೆ ಅವರು ಅಪ್ರಾಪ್ತ ವಯಸ್ಕರಾಗಿದ್ದರಿಂದ ಅವರಿಗೆ ಯಶಸ್ವಿಯಾಗಲು ಸಾಧ್ಯವಾಗಲಿಲ್ಲ. ಅವರು ಮೃತ್ಯು ಬಹಿನಿಯನ್ನು ಸೇರಿದರು ಮತ್ತು ಬಹಿನಿಯ ಮಹಿಳಾ ಕಾರ್ಯಕರ್ತರ ನಾಯಕಿಯಾಗಲು ಕೂಡ ಅವರು ನೇಮಕವನ್ನಗೊಂಡರು. ಕನಕಲತಾ ಬರುವಾ ಅಸ್ಸಾಂನ ಅತ್ಯಂತ ಕಿರಿಯ ಸ್ವಾತಂತ್ರ್ಯ ಹೋರಾಟಗಾರ್ತಿಯಾಗಿದ್ದರು. ಮಹಾತ್ಮ ಗಾಂಧಿಯವರ ಕ್ವಿಟ್ ಇಂಡಿಯಾ ಚಳವಳಿಯಿಂದ ಪ್ರೇರಿತರಾಗಿ 17 ವರ್ಷದ ಕನಕಲತಾ ಚಳವಳಿಗೆ ಸೇರಿದರು. ಅವರು ಆಜಾದ್ ಹಿಂದ್ ಫೌಜ್ಗೆ ಸೇರಲು ಬಯಸಿದರು. ಆದರೆ ಅಪ್ರಾಪ್ತ ವಯಸ್ಕರಾಗಿದ್ದ ಕಾರಣ ಅವರಿಗೆ ಸೇರಲು ಅವಕಾಶ ಇರಲಿಲ್ಲ ಮತ್ತು ಅವರ ಕನಸು ಕೂಡ ನನಸಾಗಲಿಲ್ಲ. 18 ವರ್ಷ ತುಂಬುವ ಮೊದಲೇ ಅವರು ವೃತ್ತಿಬಹಿನಿ ಮಹಿಳಾ ಪಡೆಗೆ ನಾಯಕಿಯಾಗಿ ನೇಮಕಗೊಂಡರು. 5 ವರ್ಷ ಚಿಕ್ಕ ವಯಸ್ಸಿನಲ್ಲಿ ತಾಯಿ ತೀರ್ಕೊಂಡಾಗ ಅವರು ಜವಾಬ್ದಾರಿಯ ಪ್ರಜ್ಞೆಯನ್ನು ಬೆಳೆಸ್ಕೊಂಡಳು. ತಾಯಿಯ ಮರಣದ ನಂತರ ಅವಳ ತಂದೆ ಮರುಮದುವೆಯಾದರು. ಆದರೆ ಅವರು 13 ವರ್ಷದೊಳಿದ್ದಾಗ ಅವರ ತಂದೆಯೂ ಕೂಡ ನಿಧನರಾದರು. ಮನೆಯ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಲು ಮತ್ತು ತನ್ನ ಒಡಹುಟ್ಟಿದವರನ್ನು ನೋಡಿಕೊಳ್ಳಲು ಅವರು 3ನೇ ತರಗತಿಯನ್ನು ತಲುಪಿದ ನಂತರ ಶಾಲೆಯನ್ನು ಬಿಟ್ಟರು. ಹೀಗೆ ಅಸ್ಸಾಂನಲ್ಲಿ ಸ್ವಾತಂತ್ರ್ಯ ಹೋರಾಟವನ್ನು ಚಿಕ್ಕ ವಯಸ್ಸಿನಲ್ಲೇ ಪ್ರಾರಂಭ ಮಾಡೋದಕ್ಕೆ ಪ್ರೇರೇಪಣೆ ಸಿಕ್ಕಿದ್ದು ಅಂದರೆ 1919 ಜಲಿಯನ್ ವಾಲಾಬಾಗ್ನಲ್ಲಿ ನಡೆದ ಭೀಕರ ಹತ್ಯಾಕಾಂಡ. ಆ ನಂತರ ಸ್ವಾತಂತ್ರ್ಯ ಚಳವಳಿಯ ಉತ್ಸಾಹವು ದೇಶದಾದ್ಯಂತ ಹರಡಿತು ಮತ್ತು 1921 ಸ್ವಾತಂತ್ರ್ಯ ಚಳವಳಿಯು ಕೂಡ ಹೊಸ ತಿರುವನ್ನು ಪಡ್ಕೊಳ್ತು. ಬ್ರಿಟಿಷರು ಸ್ವರಾಜ್ಯವನ್ನು ನೀಡುವಂತೆ ಮನವೊಲಿಸಲು ದೇಶದಾದ್ಯಂತ ಅಸಹಕಾರ ಚಳವಳಿಯನ್ನು ಪ್ರಾರಂಭ ಮಾಡಿದರು. ಈ ರಾಷ್ಟ್ರೀಯ ಆಕ್ರೋಶ ಕಾಡುಗಿರಿನಂತೆ ಎಲ್ಲ ಕಡೆ ಹರಡಿತು. ಜನರ ಹೃದಯಗಳಲ್ಲಿ ದೇಶಭಕ್ತಿ ಉಕ್ಕುವಂತೆ ಮಾಡಿತು. ಕಿಡಿಗಳು ಅಸ್ಸಾಮನ್ನು ತಲುಪಿತು. ಈ ಚಳುವಳಿ ಬ್ರಿಟಿಷ್ನರೊಂದಿಗೆ ಅಸಹಕಾರಕ್ಕೆ ಕಾರಣ ಕೂಡ ಆಯಿತು. 1942 ಸ್ವಾತಂತ್ರ್ಯ ಚಳವಳಿಯ ಚಟುವಟಿಕೆಗಳು ಪರಾಕಾಷ್ಠತೆಯನ್ನು ತಲುಪಿತು ಮತ್ತು ಗಾಂಧೀಜಿಯವರು ಕೂಡ ಮಾಡು ಇಲ್ಲವೇ ಮಡಿ ಎಂಬ ಕರೆಯೊಂದಿಗೆ ಭಾರತ ಬಿಟ್ಟು ತೊಲಗಿ ಚಳವಳಿಯನ್ನು ಕೂಡ ಪ್ರಾರಂಭಿಸಿದರು. ಈ ರಾಷ್ಟ್ರೀಯ ಕ್ರಾಂತಿಯ ದೇಶಭಕ್ತಿಯ ಅಲೆಗಳು ಅಸ್ಸಾಂನಲ್ಲಿಯೂ ಅನುಭವಿಸಿತು ಮತ್ತು ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ವ್ಯಾಪಕ ಪ್ರತಿಭಟನೆ ಕೂಡ ಎಲ್ಲ ಕಡೆ ನಡೆದು. ಅಸ್ಸಾಂನಲ್ಲಿ ಬ್ರಿಟಿಷರ ವಿರುದ್ಧದ ಚಳವಳಿ ಶಾಂತಿಯುತ ರೀತಿಯಲ್ಲಿ ಪ್ರಾರಂಭವಾಯಿತು. ಆದರೆ ಅಸ್ಸಾಂನ ಎಲ್ಲ ಕಾಂಗ್ರೆಸ್ ನಾಯಕರನ್ನು ಬಂಧಿಸಲಾಯಿತು ಮತ್ತು ಜನರ ಮೇಲೆ ಬ್ರಿಟಿಷರ ದೌರ್ಜನ್ಯಗಳು ಹೆಚ್ಚಾದವು. ಇದು ಕಾಂಗ್ರೆಸ್ನ ಆತ್ಮಹತ್ಯಾ ದಳವನ್ನು ಸಂಘಟಿಸಲು ಕಾರಣವಾಯಿತು. ಇದು ರೈಲು ಹಳಿಗಳನ್ನು ಹಳಿತಪ್ಪಿಸೋದು ಮತ್ತು ಸುಡೋದು, ಸೇನಾ ಹೊರಟಾಣೆಗಳ ಮೇಲೆ ದಾಳಿ ಮಾಡುವುದು ಮತ್ತು ಸಂವಹನ ಮಾರ್ಗಗಳನ್ನು ಕಡಿತಗೊಳಿಸುವಂಥ ವಿಧ್ವಂಸಕ ಚಟುವಟಿಕೆಗಳಲ್ಲಿ ತೊಡಗಿತು. ಸ್ಥಳೀಯ ಕಾಂಗ್ರೆಸ್ ಸಮಿತಿಯ ಆಗಿನ ಅಧ್ಯಕ್ಷರಾಗಿದ್ದಂತಹ ಕುಶಾಲ್ ಕೋನ್ವಾರ್ ಗಾಂಧಿಯವರು ಕೂಡ ಪ್ರಸ್ತಾಪಿಸಿದ ಅಹಿಂಸೆಯ ಕಟ್ಟ ನಂಬಿಕೆಯುಳ್ಳವರಾಗಿದ್ದರು. ರೈಲು ಹಳಿ ತಪ್ಪಿಸಿ ಅನೇಕ ಬ್ರಿಟಿಷ್ ಸೈನಿಕರನ್ನು ಕೊಂದಿದ್ರು.
ಬ್ರಿಟಿಷರು ಇವರ ಮೇಲೆ ಸುಳ್ಳು ಆರೋಪ ಹೊರಿಸಿದ್ರು. ಕುಶಾಲ್ ಕೊನ್ವರ್ ಅವರ ಹುತಾತ್ಮತೆಯ ನಂತರ ಅವಿಭಜಿತ ದರ್ರಾಂಗ್ ಜಿಲ್ಲೆಯ ಗೋಪುರ್ ವಿಭಾಗದ ಕ್ರಾಂತಿಕಾರಿ ಶಿಬಿರ ಕೂಡ ಸೆಪ್ಟೆಂಬರ್ 20, 1942ರಂದು ಜ್ಯೋತಿ ಪ್ರಸಾದ್ ಅಗರ್ವಾಲ ಅವರ ನೇತೃತ್ವದಲ್ಲಿ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಲು ನಿರ್ಧಾರವನ್ನು ಮಾಡಿತು. ಒಂದು ಕಡೆ ಪೊಲೀಸ್ ಠಾಣೆಯ ಉಸ್ತುವಾರಿ ಅಧಿಕಾರಿ ರಬಾತಿ ಮಹಾನ್ ಸೋಮ್ ಸ್ವಾತಂತ್ರ್ಯ ಹೋರಾಟಗಾರರ ಅಂತಹ ಕ್ರಮಕ್ಕೆ ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ರು. ಕನಕಲತಾ ಕೈಯಲ್ಲಿ ರಾಷ್ಟ್ರಧ್ವಜ ಹಿಡಿದು ಮೃತ್ಯು ಬಹಿನಿ ಸದಸ್ಯರೊಂದಿಗೆ ಮೆರವಣಿಗೆಯನ್ನು ಮುನ್ನಡೆಸಿದ್ರು. ಕನಕಲತಾ ಅವರೇ ಕೂಡ ಅದರೊಂದು ಮುಂದಾಳತ್ವವನ್ನು ಕೂಡ ವಹಿಸಿಕೊಂಡ್ರು. ಅವರೇ ಕೂಡ ರಾಷ್ಟ್ರಧ್ವಜವನ್ನು ಕೂಡ ಇಟ್ಟುಕೊಂಡು ಮುಂಚೂಣಿಯಲ್ಲಿದ್ದರು. ಮುಂದೆ ಹೋಗಬೇಡಿ ಅಥವಾ ಗಂಭೀರ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಪೊಲೀಸರು ಅವರಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟರು. ಮುಂದೆ ಹೋದರೆ ಗುಂಡು ಹಾರಿಸುವುದಾಗಿ ಅಧಿಕಾರಿ ಬೆದರಿಕೆಯನ್ನು ಕೂಡ ಹಾಕಿದ್ರು. ಅವಳು ಅವನಿಗೆ ತನ್ನ ಕರ್ತವ್ಯವನ್ನು ಮಾಡಲು ಹೇಳಿದಳು ಮತ್ತು ನಾನು ನನ್ನ ಕರ್ತವ್ಯವನ್ನು ಮುಂದುವರಿಸಿದಾಗಿ ಹೇಳಿದಳು. ಅವಳ ಕಥೆಯನ್ನು ಹೇಳಲು ಅನೇಕ ಇತಿಹಾಸಕಾರರು ಸಿಗದಿರಬಹುದು, ಆದರೆ ಅವಳು ತನ್ನ ಹದಿಹರೆಯದಲ್ಲಿ ತೋರಿದ ಶೌರ್ಯ ಮತ್ತು ಧೈರ್ಯ ಅವಳ ಅನೇಕರಿಗೆ ಸ್ಫೂರ್ತಿಯಾಗಿ ನಿಲ್ತಾರೆ. ಎಚ್ಚರಿಕೆಯಿಂದ ವಿಚಲಿತರಾಗದೆ ಮೆರವಣಿಗೆ ಮುಂದುವರಿಯಿತು ಮತ್ತು ಪೊಲೀಸರು ಅವರ ಮೇಲೆ ಗುಂಡು ಹಾರಿಸಿದರು. ನಾಯಕಿಯಾಗಿ ಕನಕಲತಾ ಧ್ವಜವನ್ನು ಹಿಡಿದಿದ್ದರು. ಅವರಿಗೆ ಗುಂಡು ಹಾರಿಸಲಾಯಿತು ಮತ್ತು ಗುಂಪಿನ ಮತ್ತೊಬ್ಬ ಸದಸ್ಯ ಆಗಿದ್ದಂಥ ಮುಕುಂದ ಕಾಕೋಟಿ ಅವರಿಂದ ಅದನ್ನು ಕಸಿದುಕೊಳ್ಳುವವರೆಗೂ ಕೂಡ ಧ್ವಜ ನೆಲದ ಮೇಲೆ ಬೀಳದಂತೆ ನೋಡಿಕೊಳ್ಳುತ್ತಾ ಧ್ವಜವನ್ನು ಹಿಡಿದಿದ್ರು. ಕನಕಲತಾ ಮತ್ತು ಮುಕುಂದ ಇಬ್ಬರು ಕೂಡ ಪೊಲೀಸರ ಗುಂಡಿನ ದಾಳಿಗೆ ಬಲಿಯಾದರು. ಅವರ ಸರ್ವೋಚ್ಚ ತ್ಯಾಗ ವ್ಯರ್ಥ ಆಗಲಿಲ್ಲ. ಅಂತಿಮವಾಗಿ ಆ ಪೊಲೀಸ್ ಠಾಣೆಯಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸಲಾಯಿತು. ಸ್ವಾತಂತ್ರ್ಯ ಚಳವಳಿಗೆ ಹೆಚ್ಚಿನ ಇಂಧನವನ್ನು ತುಂಬಿದಾಗಾಯಿತು. ಇದರಿಂದ ಮೃತ್ಯುವಾಹಿನಿಯ ಈ ಧೀರ ಕೃತ್ಯವು ಭಾರತದ ಸಿಂಹಾಸನವನ್ನು ಉರುಳಿಸುವ ಮತ್ತು ದೇಶದ ಮೇಲಿನ ಇಂಗ್ಲೆಂಡ್ನ ಹಿಡಿತವನ್ನು ಮತ್ತಷ್ಟು ದುರ್ಬಲಗೊಳಿಸುವ ದೃಢ ಸಂಕಲ್ಪವನ್ನು ಬಲಪಡಿಸಿತು. ಅಂತಿಮವಾಗಿ ದೇಶವು ಆಗಸ್ಟ್ 15, 1947ರಂದು ಸ್ವಾತಂತ್ರ್ಯವನ್ನು ಪಡ್ಕೊಳ್ತು. ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರ ಶೌರ್ಯಕ್ಕೆ ಗೌರವ ಸಲ್ಲಿಸುವ ಸಲುವಾಗಿ 1997ರಲ್ಲಿ ನಿಯೋಜಿಸಲಾದ ಭಾರತೀಯ ಕರಾವಳಿ ಕಾವಲು ಪಡೆಯ ಫಾಸ್ಟ್ ಪೆಟ್ರೋಲ್ ಹಡಗಿಗೆ ಕನಕಲತಾ ಬರುವ ಅವರ ಹೆಸರಿಡಲಾಗಿದೆ. ಅವರ ಕಥೆಯನ್ನು ಹೇಳಲು ಅನೇಕ ಇತಿಹಾಸಕಾರರು ಸಿಗದಿರಬಹುದು, ಆದರೆ ಅವರು ತಮ್ಮ ಹದಿಹರೆಯದಲ್ಲಿ ಪ್ರದರ್ಶಿಸಿದ ಶೌರ್ಯ ಮತ್ತು ಧೈರ್ಯದ ಮೂಲಕ ಅವರು ಅನೇಕರಿಗೆ ಸ್ಫೂರ್ತಿಯಾಗಿ ಎಲ್ಲರ ಮನಸ್ಸಿನಲ್ಲಿ ಕೂಡ ಉಳ್ಕೊಳ್ತಾರೆ. ನಿರ್ದೇಶಕ ಚಂದ್ರಮುದೋಯ್ ಅವರ ಚಿತ್ರ ಯಫಾಹ್ಪೊಲಿಲ್ ಮತ್ತು ಯಫಾಹ್ಟೋರಿಲ್ನಲ್ಲಿ ಅವರ ಕಥೆಯನ್ನು ಪುನಃ ಹೇಳಲಾಗಿದೆ. ಈ ಚಿತ್ರದ ಹಿಂದಿ ಆವೃತ್ತಿ ಪೂರಬ್ ಕಿ ಆವಾಜನ್ನು ಸಹ ಹೆಚ್ಚಿನ ಪ್ರೇಕ್ಷಕರು ತಲುಪುವಂತೆ ಬಿಡುಗಡೆಯನ್ನು ಕೂಡ ಮಾಡ್ತಾರೆ. ಇವರ ಈ ಸಾಹಸಕ್ಕಾಗಿ ಅವರನ್ನು ಬೀರಬಾಲ ಮತ್ತು ಅಸ್ಸಾಂನ ಅತ್ಯಂತ ಕಿರಿಯ ಹುತಾತ್ಮ ಎಂದು ಕೂಡ ಕರೀತಾರೆ. ಬ್ರಿಟಿಷ್ ಪೊಲೀಸರ ಎಚ್ಚರಿಕೆಯನ್ನು ಲೆಕ್ಕಿಸದೆ ಧ್ವಜ ಹಿಡಿದು ಮುನ್ನಡೆದಾಗ ಪೊಲೀಸರು ಗುಂಡು ಹಾರಿಸಿ ಗುಂಡೇಟಿಗೆ ಬಲಿಯಾಗಿ ಧ್ವಜವನ್ನು ಕೆಳಗೆ ಬೀಳಲು ಬಿಡದೆ 1942ರಂದು ಅಸ್ಸಾಂನ ಗೋಪುರ ಪೊಲೀಸ್ ಠಾಣೆಯ ಮೇಲೆ ತ್ರಿವರ್ಣ ಧ್ವಜನ ಹಾರಿಸಲು ಮುಂದಾದಂಥ ಮೆರವಣಿಗೆ ನೇತೃತ್ವವನ್ನು ವಹಿಸಿಕೊಂಡು ದಿಟ್ಟ ಹೋರಾಟವನ್ನು ಮಾಡಿದಂಥ ಧೀರ ಮಹಿಳೆ ಕನಕಲತಾ ಬರುವ ಅವರು. ಸ್ವಾತಂತ್ರ್ಯ ಚಳವಳಿಯಲ್ಲಿ ಅವರು ಭಾಗವಹಿಸಿದ್ದನ್ನು ನಾವು ಗಮನಿಸೋದಾದರೆ ಕ್ವಿಟ್ ಇಂಡಿಯಾ ಚಳವಳಿಯ ಸಮಯದಲ್ಲಿ ಬರುವ ಅಸ್ಸಾಂನ ಗೋಪುರ್ ವಿಭಾಗದ ಯುವಕರ ಗುಂಪುಗಳನ್ನ ಒಳಗೊಂಡಂಥ ಮೃತ್ಯುಬಹಿನಿ ಎಂಬ ಡೆತ್ ಸ್ಕ್ವಾಡನ್ನು ಸೇರಿಕೊಂಡಿದ್ರು. ಸೆಪ್ಟೆಂಬರ್ 20, 1942ರಂದು ಬಹಿನಿ ಸ್ಥಳೀಯ ಪೊಲೀಸ್ ಠಾಣೆಯ ಮೇಲೆ ರಾಷ್ಟ್ರೀಯತಾವಾದ ಧ್ವಜವನ್ನು ಹಾರಿಸಲು ನಿರ್ಧಾರವನ್ನು ಮಾಡ್ತಾರೆ. ಬರುವ ನಿರಾಯುಧ ಗ್ರಾಮಸ್ಥರ ಮೆರವಣಿಗೆಯನ್ನು ಮುನ್ನಡೆಸಿದರು. ಪೊಲೀಸ್ ಠಾಣೆಯ ಉಸ್ತುವಾರಿ ಅಧಿಕಾರಿ ರಬಾತಿ ಮಹಾನ್ ಸೋಮ್ ಅವರು ನೇತೃತ್ವದ ಪೊಲೀಸರು ತಮ್ಮ ಯೋಜನೆಯನ್ನು ಮುಂದುವರಿಸಿದರೆ ಭೀಕರ ಪರಿಣಾಮಗಳ ಬಗ್ಗೆ ಎಚ್ಚರಿಕೆಯನ್ನು ಕೂಡ ನೀಡ್ತಾರೆ. ಎಚ್ಚರಿಕೆಯ ನಂತರವೂ ಮೆರವಣಿಗೆ ಮುಂದುವರಿಯುತ್ತಲೇ ಇತ್ತು. ಪೊಲೀಸರು ಮೆರವಣಿಗೆಯ ಮೇಲೆ ಗುಂಡು ಹಾರಿಸಿದರು. ಬರುವಾಗೆ ಗುಂಡು ಹಾರಿಸಲಾಯಿತು ಮತ್ತು ಅವರು ಹೊತ್ತಿದ್ದ ಧ್ವಜವನ್ನು ಕೂಡ ಮುಕುಂದ ಕಾಕೋಟಿ ಎತ್ಕೊಂಡ್ರು. ಅವರ ಮೇಲೂ ಕೂಡ ಗುಂಡನ್ನು ಹಾರಿಸಲಾಯಿತು. ಪೊಲೀಸ್ ಠಾಣೆಯಲ್ಲಿ ಬರುವ ಮತ್ತು ಕಾಕೋಟಿ ಇಬ್ಬರು ಕೂಡ ಕೊಲ್ಲಲ್ಪಟ್ಟರು. ಬರುವ ಸಾಯುವ ಸಮಯದಲ್ಲಿ ಅವರಿಗೆ ಕೇವಲ 17 ವರ್ಷ ವಯಸ್ಸಾಗಿತ್ತು. ಇಂತಹ ಸಂದರ್ಭದಲ್ಲಿ ಅವರ ಸ್ಮರಣಾರ್ಥವಾಗಿ
ಅವರ 2011ರಲ್ಲಿ ಗೌರಿಪುರದಲ್ಲಿ ಅವರ ಜೀವಗಾತ್ರದ ಪ್ರತಿಮೆಯನ್ನು ಅನಾವರಣಗೊಳಿಸ್ತಾರೆ. ಮತ್ತು ಅನೇಕ ಸಿನಿಮಾಗಳಲ್ಲೂ ಕೂಡ ಇವರ ಜೀವನ ಚರಿತ್ರೆಯನ್ನು ಕೂಡ ಚಿತ್ರಿಸಿದ್ದಾರೆ. ಇಂತಹ ಒಬ್ಬ ಮಹಾನ್ ನಾಯಕಿಯ, ಒಬ್ಬ ಭಾರತೀಯ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದಂಥ ಅತ್ಯಂತ ಕಿರಿಯ ಸ್ವಾತಂತ್ರ್ಯ ಹೋರಾಟಗಾರ್ತಿ ಕನಕಲತಾ ಬರುವ ಅವರ ಬಗ್ಗೆ ಒಂದು ಕಿರುಪರಿಚಯವನ್ನು ಮಾಡಿಕೊಡುವ ಅವಕಾಶ ಕೊಟ್ಟಂಥ ಜನಧನಿ ವಾಹಿನಿಗೆ ನನ್ನ ಹೃದಯಪೂರ್ವಕ ನಮನಗಳನ್ನು ನಾನು ಸಲ್ಲಿಸುತ್ತೇನೆ. ನಾನು ಎನ್ನಯ ಶಿರವನಿ